ಮೊದಲನೆಯದಾಗಿ ಅಣ್ಣಾವರ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನೋಡಿ, ದೇವರು ಅಂತ ಕರೆಯೋದಿದೆಯಲ್ಲ, ಇದು ಒಂದು ವಿಚಿತ್ರವಾದ ಒಂದು ವಿಚಾರ ನನಗನ್ಸಿದ್ದು. ನಾನೊಂದ್ಸಲ ರಾಜ್ಕುಮಾರ್ ಅವ್ರನ್ನ ಕೇಳಿದೆ, ಸರ್ ನಮ್ಮ ಕೆಲವರು ಹೇಳ್ತಾರೆ ಅಭಿಮಾನಿ ದೇವರು ಅಂತ ಕರೆಯೋದು ಅದು ಅತಿ ಅನ್ಸಲ್ವಾ ಅಂತ. ಇದು ನಿಮ್ಮ ಉತ್ತರ ನನಗೊಂದು ಬೇಕು ಸರ್. ದೇವರು, ಅಭಿಮಾನಿ ದೇವರು, ಈಗ ಮಾಸ್ಟರಣಿಯವರು ಕೂತಿರುವಂಥ ಅಭಿಮಾನಿ ಹೇಳ್ತಾರೆ, ಅವ್ರು ಹೇಳ್ಬಿಟ್ಟು ಅವ್ರಿಗೆಲ್ಲ ಅಂದರೆ 4 ಆಣೆ ಕೊಟ್ಟು ಬಂದು ಕೂತಿರುವಂಥ ಅಂದರೆ ಕೆಲವರು ಮುಂದ್ಗಡೆ ಸೋಫಾದಲ್ಲಿ ಫ್ರೀಯಾಗಿ ಕೂತಿರ್ತಾರೆ, ಅವ್ರಿಂದ ನಮಸ್ಕಾರಗಳು ಅಂತಿದ್ದಾರೆ. ಈ ದೇವರು ಅನ್ನೋದು ನಿಮ್ಗೆ ಹ್ಯಾಕ್ ಬಂತು ಸರ್ ಅಂತ ಕೇಳಿದೆ. ಆವಾಗ ಒಂದು ಮಾತು ಹೇಳಿದ್ರು, ನಾವೇನು ಯಾರನ್ನು ಓಲೈಸಬೇಕು ಮೆಚ್ಚಿಸಬೇಕು ಅಂತ ಬಂದಿದ್ದಲ್ಲ. ಅದು ಕೆಲವು ಪತ್ರಕರ್ತರು ಮಾತಾಡ್ತಿದ್ರು, ನಾನು ಇಲ್ಲೆಲ್ಲ ಇದ್ದಾರೆ ಅಂತ ಹೇಳಿಲ್ಲ. ಮಾತಾಡುವಾಗ ಒಂದಷ್ಟು ನಾಟಕ ಆಡ್ತಾರೆ, ಅವರು ಸಿಂಪಲ್ ಥರ ನಾಟಕ ಅಷ್ಟೇ, ಈ ಥರ ಎಲ್ಲ ಮಾತಾಡೋರು. ಇದೆಲ್ಲವನ್ನು ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಸಣ್ಣದಾಗಿ ಒಂದೆರಡು ವಿಷಯ ಹೇಳ್ತೀನಿ. ದೇವರು ಅಂತ ಹೇಳಿದ್ರು ನೋಡಿ, ಅವರು ಮೊದಲನೇ ಸಲ ಅವರು ದೇವರು ಅಂತ ಕಂಡಿದ್ದು ಯಾವಾಗ ಅಂತ ಹೇಳಿದ್ರು, ಸೋದರಿ ಅಂತ ಒಂದು ಸಿನಿಮಾ, 2ನೇ ಸಿನಿಮಾ ರಾಜ್ಕುಮಾರ್ ಅವ್ರದ್ದು. ಬೇರೆಗಂಡಪ್ಪ ಆ ತಕ್ಷಣ ಸಿನಿಮಾಗಳೇನು ಬರಲಿಲ್ಲ ಅವರಿಗೆ. ಚೆನ್ನಾಗೇ ಅದು ಓಡಿತ್ತು, ತೆಲುಗಲ್ಲೂ ಕೂಡ ಮಾಡಿದರು, ಆದರೂ ಕೂಡ ಬರಲಿಲ್ಲ. ಸೋದರಿ ಅನ್ನೋ ಸಿನಿಮಾ ಬಂದಾಗ ವಿಮರ್ಶೆಗಳು ಬರೋದು ಅವಾಗ ಓದೋ ಒಂದು ಆಸೆ ಇತ್ತು ರಾಜ್ಕುಮಾರ್ ಅವ್ರಿಗೆ. ಆಮೇಲೆ ಬಿಟ್ಟೇ ಬಿಟ್ಟರು. ಏನು ಬರೆದಿದ್ದಾರೆ ಈ ಸಿನಿಮಾ ಬಗ್ಗೆ ನೋಡೋಣ ಅಂತ ನೋಡಿದಾಗ ಅದರಲ್ಲಿ ಬರೆದಿರ್ತಾರೆ, ಈಗ ನಾಟಕ ಮಾಡೋದಕ್ಕೆ ಲಾಯಕ್ ಅಷ್ಟೇ, ಸಿನಿಮಾ ಮಾಡೋಕ್ಕೆ ನಾಲಾಯಕ್. ಯಾಕಂದರೆ ಇಷ್ಟುದ್ದ ಮೂಗಿದೆ, ಜೊತೆಯಲ್ಲಿ ಆ ಡ್ರೆಸ್ಗಳು ನೋಡಿದ್ರೆ ಜಟ್ಕಾ ಸಾಬಿ ಥರ ಕಾಣ್ತಾನೆ. ಅದರಿಂದ ಸಿನಿಮಾಗೆ ಒಂದು ನಾಲಾಯಕ್ ಅಂತ ಒಂದು ಬರೆದಿದ್ರಂತೆ. ಹೇಳಿದ್ರು, ಇದನ್ನು ಓದಿ ನನಗೆ ಬೇಜಾರಾಗಲಿಲ್ಲ, ನೋವಾಗಲಿಲ್ಲ, ದುಃಖನೂ ಆಗಲಿಲ್ಲ. ನಾನು ಹೇಳಿದೆ ಪಾರ್ವತಿ ಒಂದು ಕೆಲಸ ಮಾಡಿ, ರಿಲೀಸ್ ಆಗಿದೆ, ಬಂದಿದೆ ಸಿನಿಮಾ, ಹೋಗಿ ನೋಡೋಣ. ಆ ಥರ ಏನಾದರೂ ಅನಿಸಿದ್ರೆ ಬೇಡ ಪಾರ್ವತಿ, ನಾನು ನಾಟಕ ಮಾಡಿಕೊಂಡೆ ಇದ್ಬಿಡೋಣ ಅಂತ ಜಟ್ಗ ಮಾಡ್ಕೊಂಡು ಹೋಗಿದ್ದಾರೆ. ಶಿವಾಜಿ ಥಿಯೇಟ್ರ್ ಅಂತಿತ್ತು ಜೈಸೂರಲ್ಲಿ. ಅವಾಗ ಆ ಥಿಯೇಟ್ರಲ್ಲಿ ನಡೀತಾ ಇತ್ತು ಆ ಸಿನಿಮಾ. ಅಲ್ಲಿ ಹೋದಾಗ ಸಿನಿಮಾ ನೋಡ್ತಾ ರಾಜ್ಕುಮಾರ್ ಅವ್ರು ಹೇಳಿದ ಮಾತುಗಳು ನೋಡ್ತಾ ಹೌದಲ್ವಾ, ಅವ್ನು ಬರೆದಿದ್ದು ಸರಿಯಾಗೇ ಇದೆಯಲ್ಲ, ನಾನು ಯಾಕೆ ಹಿಂಗೆ ಅಂದ್ಕೊಂಡು, ಅಷ್ಟುದ್ದ ಇದೆ ನನ್ನ ಮೂಗು, ಹೌದಲ್ವಾ ಅಂತ ಹೇಳ್ಬಿಟ್ಟು ಯಾಕೋ ಸರಿ ಇಲ್ಲ ಅನಿಸುತ್ತೆ ಅಂದ್ಬಿಟ್ಟು, ಆಮೇಲೆ ಜನ ಹೇಗೆ ಒಪ್ಕೋತಾರೆ ಈ ಥರ ಇದ್ದಾಗ, ನಿಜ ಸರಿಯಾಗಿ ಬರೆದಿದ್ದಾನೆ ಅವನು ಅನ್ನೋದ್ರೊಳಗೆ ಇಂಟರ್ವ್ಯೂಲ್ ಬಂದ್ಬಿಡ್ತು, ಲೈಟ್ ಎಲ್ಲ ಬಂತು. ಅವಾಗ ಅವ್ರು ಹೇಳಿದ ಮಾತಾಡಿದ್ದಾರೆ, ನಾನು ಮಫ್ಲರ್ ತೊಗೊಂಡೋಗಿದ್ದೆ ತಲೆ ಮುಚ್ಕೊಂಡು, ಆದರೂ ಬಡ್ಡಿ ಮಗ ನಿಮ್ಮ ಮೂಗಿದೆ ಇಲ್ಲಿ ಕಾಣಿಸ್ಬಿಡ್ತು ಜನಕ್ಕೆಲ್ಲ, ಈ ಕಡೆ ತಿರುಗಿಬಿಟ್ಟು ನೀವೇ ಅಲ್ವಾ ಬನ್ನಿ ಅಣ್ಣ ಅಂತ ಕರೆದು ಸ್ಕ್ರೀನ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ, ಹೊರಗಡೆಯಿಂದ ಯಾರೋ ಹೂವಿನ ಹಾರಗಳೆಲ್ಲ ಹುಡುಕ್ಬಿಟ್ಟು ತಂದು, ರಾಜ್ಕುಮಾರ್ಗೆ ಜೈ, ಕನ್ನಡದ ಆಸ್ತಿ ರಾಜ್ಕುಮಾರ್. ಅವರು ನಂಬಕ್ಕೆ ಆಗಲಿಲ್ಲಂತೆ. ಈಗ ಏನು ಅಂದ್ಕೊಂಡಿದ್ದಾರೆ ಅಂದವ್ರಿಗೆ, ಕನ್ನಡಕ್ಕೆ ರಾಜ್ಕುಮಾರ್ ಅವರು ಬೇಕು, ರಾಜ್ಕುಮಾರ್ ಕನ್ನಡದ ಆಸ್ತಿ ಅಂತೆಲ್ಲ ಹೂವು ಎಲ್ಲ ಹಾಕಿದ್ ನೋಡಿ, ನನಗೆ ನಿಜವಾಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ, ಒಂಥರ ಹೃದಯ ತುಂಬಿ ಬಂತು ಅಂತ. ಅವಾಗ ಅಂದ್ಕೊಂಡು, ಯಾರು ಏನಾರು ಬರ್ಕೊಳ್ಳಿ, ಯಾರು ಏನಾರು ಅಂದ್ಕೊಳ್ಳಿ, ಇವ್ರು ಇದ್ದಾರಲ್ಲ, ಇವ್ರು ತಾನೇ ನನ್ನನ್ನು ಬೆಳೆಸಿರೋದು, ಯಾರು ಏನಾರು ಬರ್ಕೊಳ್ಳಿ, ನನ್ನ ಅಭಿಮಾನಿಗಳೇ ನನ್ನ ದೇವರು ಅಂತ ಆವತ್ತು ಮೊದಲನೇ ಸಾರಿ ನಾನು ನೋಡಿದೆ ಅಂತಂದು, ಅವರು ನನ್ನ ದೇವರು ಅಂತ. ಅದನ್ನು ಇವತ್ತುವರೆಗೂ ಉಳಿಸ್ಕೊಂಡಿದ್ದೀನಿ. ಇವಾಗಲೂ ಏನಾದರೂ ಸಿನಿಮಾ ಮಾಡಬೇಕಾದ್ರೆ ನಾನು ನೋಡ್ತೀನಿ, ಮುಹೂರ್ತ ದಿವಸ ತುಂಬ ಜನ ಬರ್ತಾರೆ, ಯಾವ್ಯಾವುದೋ ಸಂಘದಿಂದೆಲ್ಲ ಬರ್ತಾರೆ. ಇವರ ಬಯಕೆಗಳು, ಇವರ ನಿರೀಕ್ಷೆಗಳನ್ನ ನಾನು ಪೂರೈಸಬಲ್ಲನಾ? ಇಷ್ಟು ಜನ ಬಂದಿದ್ದಾರೆ. ಜೀವನ ಚೈತ್ರ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಹೇಳಿದ್ರು, ಅವರು ಪೂಜೆ ಮುಗಿಸ್ಕೊಂಡು ಬಂದರು ಅಲ್ಲಿ ವಸಂತ ವಲ್ಲಭದಿಂದ. ಅವಾಗ ಒಂದು 200 ಸ್ವೀಟ್ ತಿಂದಿದ್ದಾರೆ. ನೋಡಿ, ಇದೊಂದು ವಿಷಯ ಯಾರಿಗೂ ಗೊತ್ತೇ ಇಲ್ಲ. 200 ಸ್ವೀಟ್ಸ್ ಬಂದವರೆಲ್ಲ ಡಬ್ಬ ತೊಗೊಂಬಂದಿದ್ದಾರೆ. ಯಾಕಂದರೆ 3-4 ವರ್ಷ ಬಿಟ್ಟು ರಾಜ್ಕುಮಾರ್ ಅವರು ಸಿನಿಮಾ ಮಾಡಿದ್ದದು. ಎಲ್ಲರೂ ಬಂದು ತಿನ್ನಿಸ್ಬೇಕು, ಹಾಗೆ ಸುಮ್ಮನೆ ಕೊಡಲ್ಲ. ಅಣ್ಣ ಅಂತ ಬಾಯ್ತಾರೆ. ಅವರು ಒಂಚೂರು ಮಾಡಿ ಅಂತ ಅವರು ಟಚ್ ಮಾಡೋದಿಲ್ಲ, ಬಾಯಿಗೆ ಹಾಕೋಗಳು ದೂರದಿಂದ ಹಾಕೋದು, ಬೇರೆಯವ್ರು ಹಾಕೋದು ದೂರದಿಂದ ಹಾಕ್ತಾರೆ. ಈ ಥರ ಸ್ವೀಟ್ ಕೊಡ್ತಾ ಇರೋ ನನಗೆ ಆಶ್ಚರ್ಯ ಆಯಿತು. ಏನು ಯಾರ್ದು ಬೇಡ ಅಂತ ರೋಡ್ ಸೈಡಲ್ಲಿರೋ ಒಂದು ಈ ಥರದ್ದೇನೋ ಗಾಡಿನಲ್ಲಿ ಇರ್ತಾರಲ್ಲ ಅಂಥದ್ದಿಂದ ಹಿಡಿದು MTR ಎಲ್ಲ ಕಡೆಯಿಂದ ಡಬ್ಬಗಳು ಬಂದಿದೆ. ಇವರು ಇದನ್ನೆಲ್ಲ ಹೆಂಗೆ ಜೀರ್ಣಿಸ್ಕೋತಾರೆ ಅನ್ನೋದೇ ಒಂದು ದೊಡ್ಡ ಕಷ್ಟ, ಒಂಥರ ಸಮಸ್ಯೆ ಥರ ಅನ್ನಿಸ್ತು ನನಗೆ. ಆವಾಗ ಎಲ್ಲದನ್ನು ಕೇಳಿದೆ, ಸರ್ ನನಗೊಂದು ಸಂದೇಹ ಏನಂದರೆ, ನಾನು ಬೇರೆ ಕೆಲವು ಸ್ಟಾರ್ಗಳು ನೋಡಿದ್ದೀನಿ,
ಅವರು ನೀರು ಕುಡಿಬೇಕಾದ್ರೂ ಆ ಬಾಟ್ಲು ಅವ್ರ ಕ್ಯಾರವಾನಿಂದ ಬಂತ ಅಂತ ನೋಡಿ ತಗೋತಾರೆ. ನೀವು ಯಾರು ಬಂದು ಹಣ ಸ್ವೀಟ್ ಅಂತೇಳಿ ಬಾಯಿಗೆ ಹಾಕಿದ್ರೆ ಬಾಯಿ ಬಿಟ್ಟು ತಿಂತಾ ಇದ್ದೀರಾ ಅಂದರೆ ಅವ್ರಿಗೆಲ್ಲ ಒಂದು ಭಯ ಇರುತ್ತೆ, ಏನಾದ್ರು ಸೇರಿಸ್ಬಿಟ್ಟು ಕೊಟ್ಟರೆ ಹೇಗೆ ಇವರೆಲ್ಲ ಅನ್ನೋ ಭಯದಿಂದ ಅವ್ರು ಆ ಥರ ಬಿಟ್ಟು. ನಿಮ್ಗೆ ಯಾವತ್ತೂ ಹಂಗೆ ಅನಿಸಿಲ್ವ ಸರ್? ಅನಿಸಿದ ದಿವಸ ಯಾವನಾದರೂ ಹಾಕ್ತಾನೆ ಅದು. ಅನಿಸೋದೇ ಇಲ್ಲ, ಅನಿಸೋದು ಇಲ್ಲ. ಮುಂದೇನು ಏನು ಒಂದು ಮಾತು ಹೇಳಲ್ಲ ಪ್ರವೀಣ್, ಅವರು ಪ್ರೀತಿಯಿಂದ ತಂದಿದ್ದಾರೆ. ಅವ್ರ ಕಣ್ಣುಗಳು ನೋಡೋರು ಗೊತ್ತಾಗುತ್ತೆ, ಆ ಪ್ರೀತಿಯಿಂದಲೇ ತಗೋಬೇಕು. ಈ ಥರ ಎಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ಆದರೂ ಬಾಗ್ತಾನೆ. ತಮಾಷೆ ಮಾಡಿದ್ರು, ಯಾರು ಹಾಕಿದ್ರು ಮಯೂರಾಸನ ಅಂತ ಒಂದು ಮಾಡ್ತೀನಿ ನಾನು ಪ್ರತಿದಿನ. ಅದು ಎಂಥ ವಿಷಯ ಆದರೂ ಕರಗಿಸ್ಬಿಡುತ್ತೆ. ಅವ್ರ ಕಾನ್ಫಿಡೆನ್ಸ್ ನೋಡಿ, ಅವ್ರು ಹೇಳಿದ ರೀತಿ ನೋಡಿ, ಒಬ್ಬ ಒಂದು ಸಣ್ಣ ಡೌಟ್ ಕೂಡ ಇಲ್ಲ. ಯಾರಾದ್ರೂ ಹಿಂಗಂದ್ರೆ ಅದು ಯಾರೂ ಹಾಕೋದಿಲ್ಲ ನನಗೆ ಅಂತ, ಅಷ್ಟರ ಮಟ್ಟಿಗೆ ಗಟ್ಟಿ ಮನಸ್ಸಿತ್ತು. ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ರಾಜ್ಕುಮಾರ್ ಅವ್ರ ಥರ ಮಿಮಿಕ್ರಿ ಮಾಡ್ಬೋದು, ರಾಜ್ಕುಮಾರ್ ಅವ್ರ ಥರ ಬಟ್ಟೆಗಳು ಹಾಕ್ಬೋದು, ರಾಜ್ಕುಮಾರ್ ಮಾಡಿದ ಆ್ಯಕ್ಟಿಂಗ್ನ ಸ್ವಲ್ಪ ನಾವು ಅದೇ ಥರ ಒಂಚೂರಾದರೂ ಏನೋ ಮಾಡಿ ತೋರಿಸ್ಬೋದು. ಈಗ ನನ್ನ ಮನೆಗೆ ಬರೋ ಮಾತಾಡಿದೆ, ರಾಜ್ಕುಮಾರ್ ಅವರ ತರಹ ಒಂದು ದಿನ ಬದುಕಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಎಷ್ಟು ನೋಡಿ, ರಾಜ್ಕುಮಾರ್ ಅಭಿಮಾನಿಗಳು ಯಾರೇ ಇರಲಿ ನನ್ನ ಹತ್ರ ಬರ್ತಿರ್ತಾರೆ, ಸ್ಟುಡಿಯೋಗೆ ಬರ್ತಾರೆ, ಎಲ್ಲೋ ಸಿಗ್ತಾರೆ, ಅವ್ರ ಹತ್ರ ಒಂದಲ್ಲ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಅದಕ್ಕೆ ಅದು ರಾಜ್ಕುಮಾರ್ ಪ್ರಭಾವದಿಂದ ಬಂದಿರುವಂಥ ಗುಣ. ಎಂಥ ಅಭಿಮಾನನೇ ಇರಲಿ, ಅವನು ರೌಡಿ ಆಗಿದ್ರು ಕೂಡ ಅವನ ಒಂದು ಒಳ್ಳೆ ಗುಣ ಇರುತ್ತೆ. ಇದನ್ನೆಲ್ಲ ನಾನು ಗಮನಿಸ್ತಾ ಬಂದೆ. ಒಬ್ಬ ವ್ಯಕ್ತಿ, ನಮ್ಮ ತಂದೆ ರಾಜ್ಕುಮಾರ್ ಸಿನಿಮಾ ನೋಡ್ತಾ ಇದ್ರು, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾನು ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತಾ ಇದ್ದೆ, ನನ್ನ ಮಗಳು ಕರ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ನನ್ನ ಮಗಳು ರೆಡಿ ಆಗಿದ್ದಾಳೆ, ನೆಕ್ಸ್ಟ್ ನನ್ನ ಮಗು ಬಂದ್ಬಿಟ್ರೆ ರಾಜ್ಕುಮಾರ್ ಸಿನಿಮಾ ತೋರಿಸ್ತೀವಿ. 4 ತಲೆಮಾರುಗಳು ನಮ್ಮನೇಲೇ ಇದ್ದಾವೆ. ಆದ್ದರಿಂದ ರಮೇಶ್ ಅವ್ರು ಮಾಡಿದ ಕೆಲಸ ಇದೆಯಲ್ಲ, ಅಷ್ಟು ದೊಡ್ಡದಾಗಿರುವಂಥ ದೇವರ ಸ್ಥಾನ ಅಂತ ಏನು ಕೊಟ್ಟಿದ್ದೀವಿ, ಅಂಥ ಜಾಗದಲ್ಲಿರೋ ಮನುಷ್ಯನ ನಾನು ಇವಾಗ ಪತ್ರಕರ್ತನಾಗಿದ್ದಾಗಲೂ ಕೆಲವು ಸೀನಿಯರ್ ಜನರು ಒಂದು 2-3 ಅವ್ರ ಹೆಸರು ಹೇಳಿದ್ರು, ಅದು ಬಿಟ್ಟು ಇದ್ದಾರೆ. ಅವರೆಲ್ಲ ನಂಗೆ ಹೇಳ್ತಾರೆ, ಏನು ದೊಡ್ಡ ರಾಜ್ಕುಮಾರ್ ನೀನು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ನನಗೆಲ್ಲ ನೋವಾಗ್ತಾ ಇತ್ತು. ಅಲ್ಲಪ್ಪ, ಅವ್ರು ಏನಾರ ಮಾಡ್ಕೊಳ್ಳಿ, ನಿಮ್ಗೇನಾರ ತೊಂದರೆ ಮಾಡಿದ್ದಾರಾ? ಅವಾಗ ಇನ್ನೊಬ್ರು PGS ಅಂತಿದ್ರು, ಅವ್ರು ಹೇಳಿದ್ರು ಒಬ್ಬರಿಗೆ, ಆಯ್ತಪ್ಪ ಅವ್ರು ಆ್ಯಕ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ನಿನ್ನ ಕೈಲಿರೋಕ್ಕಾಗುತ್ತೆ 50 ವರ್ಷ ಹಂಗಾಗಿ ಅದೇ ಥರ ಆ್ಯಕ್ಟ್ ಮಾಡ್ಕೊಂಡಿರ್ತೀಯಾ, ನಾನು ಇನ್ನೂ ಒಪ್ಕೋತೀನಿ ಬಿಡು ಅಂತ. ಅಲ್ಲ, ಅವ್ರು ಮಾಡೋದು ಇನ್ನೂ ಸ್ವಲ್ಪ ಅಂದರೆ ಫೇಸ್ ವ್ಯಾಲ್ಯೂ ನೋಡು ಅಂತೇಳಿ ಹೇಳಿದ್ರು. ಬಟ್ ಕೆಲವರು ಆ ಥರ ಇದ್ದರು, ಇದ್ಕೊಳ್ಳಿ. ಅದನ್ನು ಕೂಡ ಅದ್ರ ವಿಷಯ ಚಿಕ್ಕದಾಗಿ ಹೇಳ್ಬಿಟ್ಟು, ಯಾಕೆ ನಮ್ಮಂಥವ್ರು ವಿರುದ್ಧವಾಗಿ ಅಂದರೆ ವಿಕಟವಾಗಿ ಎಂದೆಲ್ಲ ಬರೆದ್ರೆ ಯಾಕೆ ನೋವಾಗುತ್ತೆ ಅಂದರೆ, ನಾನು ಇವಾಗ ಸುಬ್ರಹ್ಮಣ್ಯ ಅವರು ನಮ್ಮ ಎಲ್ಲರೂ ಹತ್ತಿರದಿಂದ ನೋಡಿದ್ದೀವಿ, ಇಲ್ಲೇ ಇದ್ದಾರೆ, ಹತ್ತಿರದಿಂದ ನೋಡಿ. ಅವ್ರು ಏನು ಒಂದು ಸಣ್ಣ ವಿಷಯ ತಪ್ಪು ಮಾಡಿದ್ರು ಜೊತೆಲಿರೋರಿಗೆ ಬೈತಾರೆ. ರಾಜ್ಕುಮಾರ್ ಅವರು ಸರ್ ಯಾವುದೋ ಈ ಊಟಿ ಗಲಾಟೆ ಆದಮೇಲೆ ಈ ಸುಟ್ಟಾಕಿದ್ರು ಕೆಲವು ತಮಿಳು ಇದನ್ನು, ಆವಾಗ ಕೆಲವು ಅಭಿಮಾನಿ ಸಂಘದ ಕೆಲವು ಸಿಕ್ಕಿದ್ರು ಅದು ನನಗೆ, ಅವ್ರ ಮನೆ ಅಥವಾ ಅವರ ಇದರಲ್ಲಿ ಯೂನಿಫಾರ್ಮಲ್ಲಿ ಇರಬೇಕು, ಎಲ್ಲ ಮರೆತು ಬಿಟ್ಟಿದ್ದೀನಿ. ಅವ್ರು ಫಸ್ಟ್ ಹೇಳಿದ್ರು, ಬೆಂಕಿ ಹಾಕ್ತೀರ ನೀವು ಹೋಗಿ ಮನೆಗೆ, ಯಾರೋ ಬಡವರು ಕೂಲಿನಲ್ಲಿ ಮಾಡ್ಕೊಂಡಿರೋರು, ಅವ್ರು ಯಾವ ಭಾಷೆನೂ ಆಗಿರಲಿ, ಬೆಂಕಿ ಹಾಕ್ತೀರ ಮನೆಗೆ. ಒಬ್ಬ ಮನೆ ಕಟ್ಟಿರ್ತಾನೆ 4, ಇನ್ನೊಬ್ಬ ನನಗೆ ಹೇಳಿದ್ದಾನೆ ಮಿಕ್ಕಿದ ಕೆಲವು ಡೀಟೇಲ್ನ, 4 ಮಾಡಿ ಗೆಲ್ಕೊಂಡು ಗನ್ ಮ್ಯಾನ್ಗಳನ್ನ ಇಟ್ಟಿರ್ತಾನೆ, ಆ ಮನೆಗೆ ಬೆಂಕಿ ಹಾಕ್ತೀರ ನೀವೆಲ್ಲ ತಾನೆ? ಪಾಪ ಏನಂದರೆ ಅವನು ಕೂಲಿನಲ್ಲಿ ಮಾಡ್ಕೊಂಡು ಬದುಕಕ್ಕೆ ಬಂದಿದ್ದಾರೆ, ಇನ್ನು ಯಾರ ಮನೆಗೂ ಬೆಂಕಿ ಹಾಕಬೇಡಿ. ನೋಡಿ, ಭಾಷೆ ಅನ್ನೋದು ಬೇರೆಯೇ, ಅದನ್ನು ತಗೊಂಡು ಈ ಥರ ದ್ವೇಷಕ್ಕೆ ತರಬೇಡಿ ಅಂತ ನೇರವಾಗೇ ಹೇಳ್ತಿದ್ರು ಅವರು. ಅದರಿಂದ ನಾವೆಲ್ಲ ನೋಡಿದಾಗ ಮತ್ತು ಇವ್ರ ಬಗ್ಗೆ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರ, ಏನು ಸಿಕ್ತು ನಿಮ್ಗೆ ಇದರಲ್ಲಿ? ಇಲ್ಲ ಸರ್, ನೀವು ಸಿಂಪಲ್ ಮನುಷ್ಯ ಅಲ್ಲ ಅಂತಾರೆ ಕೆಲವರು, ನಿಮ್ಗೇನು ಅನಿಸುತ್ತೆ ಅದನ್ನು ಸಿಂಪಲ್ ಅಂದರೆ ನಿಮ್ಮ ಪ್ರಕಾರ ಅಂದರೆ? ಅಲ್ಲ ಸರ್, ಸರಳವಾಗಿರ್ತೀರ, ಬಿಳಿ ಶರ್ಟು ಬಿಳಿ ಪಂಚೆ ಹಾಕ್ಕೋತೀರ, ಯಾವುದಾದ್ರು ಮೈಸೂರಿಗೆ ಹೋದರೆ ಒಂದು ಸಣ್ಣ ಹೋಟ್ಲಲ್ಲಿ ನಿಲ್ಕೋತೀರ, ಬೆಂಗಳೂರಿಗೆ ಬಂದಾಗ ಐಲ್ಯಾಂಡ್ಸಲ್ಲಿ ನಿಲ್ಕೋತಿದ್ರೆ ಅಲ್ಲಿ ಸುಜಾತ ಹೋಟ್ಲು, ಭಾಳ ಸರಳವಾಗಿ ಜೀವನ ನಡೆಸ್ತಿರಲ್ಲ. ಅದರಿಂದ ಓ ಆ ಥರನಾ? ಆಮೇಲೆ ತಿಂಡಿ ಇದೇ ಬೇಕು ಅದೇ ಬೇಕು, ಆ ಹೋಟ್ಲಿಂದ ಬೇಕು ನೀವು ಕೇಳಲ್ಲ. ಓ ನೋಡಿ, ನಿಮ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ, ನಾನು ಇದ್ದಿದ್ದೇ ಹೀಗೆ. ನನಗೆ ಈ ದೊಡ್ಡ ಹೋಟ್ಲ್ ತಿಂಡಿಗಳಾಗೋದೇ ಇಲ್ಲ, ಈ 5 ಸ್ಟಾರ್ ಹೋಟ್ಲಿದೆಲ್ಲ ಸಪ್ಪಗಿರ್ತವೆ. ನನಗೆ ಈ ರೋಡ್ ಸೈಡಲ್ಲಿ ಗಾಡೀಲಿ ಕೊಡ್ತಾರಲ್ಲ ಅದೇ ತುಂಬ ಇಷ್ಟ ಆಗುತ್ತೆ, ಕಾರ್ಖಾನೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದು ಅಲ್ಲದೆ ಈಗ ಹೋಟ್ಲಲ್ಲಿ ಅಂತ ಹೋದಾಗ ಏನಾಗುತ್ತೆ ಅಂದರೆ, ನೋಡಿ ಬೇರೆಯವರಾದರೆ ಪಾಪ ನಿರ್ಮಾಪಕರು ದುಡ್ಡು ಯಾಕೆ ಖರ್ಚು ಮಾಡಬೇಕು ಅಂತ ನಾನು ಸಂದಲ್ಲಿ ಇರ್ತೀನಿ. ನನಗೆ ಇದು ಕೆಲವು ಸಲ ಈ ಅವಾರ್ಡ್ಗೆ ಅಂತ ಕರ್ಕೊಂಡು ಹೋಗ್ತಾರೆ,
ನನಗೆ ನಿದ್ದೆನೇ ಬರೋದಿಲ್ಲ. ಅವರು ಕೂಡ ಹೋಟ್ಲಲ್ಲಿ ಮೆತ್ತಿಗಿರುತ್ತೆ, ದಿಂಪು ಮೆತ್ತಿಗಾಗಿ ನನಗೆ ಗಟ್ಟಿಯಾಗಿ ನೆಲ ಆದರೂ ಪರವಾಗಿಲ್ಲ, ಅದರಲ್ಲೇ ಮಲಗಿ ಅಭ್ಯಾಸ. ಅದಕ್ಕೆ ನಾನು ಅದೆಲ್ಲ ಸುತ್ತಬಿಟ್ಟು ಒಂದು ಕಂಬಳಿ ಕೊಡ್ರೆ ಅಂತ ಒಂದು 2 ಕಂಬಳಿ ನೆಲದ ಮೇಲೆ ಹಾಕೊಂಡಲ್ಲೇ ಕೈ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನಾನು ಬದುಕಿದ್ದೆ ಹಿಂಗೆ ಅಂತ. ಈ ರೀತಿ ನೋಡಿ, ಯಾವುದನ್ನು ಅವರು ನಾನು ಅದನ್ನು ಗ್ರೇಟ್ ಅನ್ನೋ ಥರ ತಗೊಳ್ಳೇ ಇಲ್ಲ. ಜೊತೆಯಲ್ಲಿ ಈ ಬಿಳಿ ಪಂಚೆ ಶರ್ಟ್ ನೋಡಿ ನಂದಲ್ಲ, ಒಬ್ಬ ಪೈಲಟ್ ಮದ್ರಾಸಿಂದ ಬರಬೇಕಾದ್ರೆ ಹೇಳ್ದ, ನಾನು ಟೀ ಶರ್ಟು ಪ್ಯಾಂಟು ಹಾಕಿದ್ದೆ, ಅಣ್ಣ ನಿಮ್ಮ ಬಗ್ಗೆ ಒಂದು ಗೌರವ ಇದೆ, ನಾವು ತುಂಬ ಗೌರವದ ಭಾವನೆ ಇದೆ, ನಿಮ್ಮ ಲೀಡರ್ಸ್ ನೋಡಿದ ಒಂದು ಬಿಳಿ ಶರ್ಟು ಬಿಳಿ ಪಂಚೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಂತ ತಗೊಳ್ಳೋನೊಬ್ಬ ಹೇಳಿದ್ದೆ. ಆ ಪೈಲಟ್ ಒಬ್ಬ ಹೇಳ್ತಾನೆ, ಆ ಥರ ಸರ್ ನಿಮ್ಮ ಪಿಕ್ಚರ್ ಎಲ್ಲ ನೋಡಿದ ಈ ಥರ ಇದೆ ಅಂತ ನಮಸ್ಕಾರ ಮಾಡಿ ಹೇಳ್ತಾನೆ. ಸ್ವಲ್ಪ ಮೊದಲು ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಇಲ್ಲ ಬೇಜಾರು ಹೇಳಿ ಅಂತ ಈ ಮಾತು ಹೇಳ್ತಾನೆ. ಅವಾಗ ಹೇಳಿದ್ರು, ಅದು ಹೇಳಿದ ತಕ್ಷಣ ನಮ್ಮ ಅಪ್ಪಾಜಿ ಜ್ಞಾಪಕ ಬಂದರು. ಅವರು ಬಿಳಿ ಶರ್ಟು ಬಿಳಿ ಪಂಚೆ ಹಾಕ್ತಿದ್ರು. ಇದೆಲ್ಲ ಅಪ್ಪಾಜಿನೇ ಒಂದು ಬಾಯಿ ಮೂಲಕ ಹೇಳಿಸಿರ್ಬೇಕು ಅಂತ ಆವತ್ತಿಂದ ಇದೇ ನನ್ನ ಯೂನಿಫಾರ್ಮ್ ಆಯಿತು. ನಾನೇನು ಈ ಥರ ಇರಬೇಕು ಅಂತ ಇದ್ದಿದ್ದಲ್ಲ, ಅದನ್ನೆಲ್ಲ ನಾನು ತೊಗೊಂಡೆ ಅಷ್ಟೇ. ಯಾಕೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಹೇಳಿದೆ ಅಂದರೆ, ರಾಜ್ಕುಮಾರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೊಂಡಿದ್ದ ಥರ ಅಲ್ಲ, ಅದಕ್ಕಿನ್ನ ಮೇಲಿದ್ದಾರೆ ಅವರು. ಇಲ್ಲಿದ್ದಾರೆ ಅಂದರೆ ಇನ್ನೂ ಮೇಲೆ ಹೋಗ್ತಾರೆ, ಹಿಮಾಲಯದ ಅದಕ್ಕಿಂತ ಮೇಲಿಡ್ತಾರೆ, ಮೇರು ಪರ್ವತ. ನಾನು ಇಷ್ಟು ಮಾತು ಹೇಳ್ದ, ನಿಜವಾಗಿ ರಮೇಶ್ ಅವರು ನಮ್ಮಂಥವ್ರಿಗೆ, ಒಂದು ನಮ್ಮಂಥವ್ರ ನೋವಿಗೆ ಇದೇನಪ್ಪ ಇದನ್ನು ಹೇಳ್ದೆ ಕೇಳಿದೆ ಎಗ್ಗಿಲ್ದೆ ಸಿಕ್ಕಿಲ್ದೆ ಹೆಂಗೆ ಬೇಕಾದ್ರೂ ಹೇಳ್ತಾ ಇರ್ತೀರಾ, ಬರಿತಾ ಇರ್ತೀರಾ, ನಿಮಗೇನು ಹೇಳೋರು ಕೇಳೋರೇ ಇಲ್ಲ ಅನ್ನೋ ಥರ ಇರೋದು. ನಮಗೆಲ್ಲ ಧೈರ್ಯ ಇಲ್ಲ ಇವರಷ್ಟು ಹೋರಾಟ ಮಾಡೋಕ್ಕೆ. ಇವ್ರದ್ದು ಏನಪ್ಪ ಅಂದರೆ, ಆಮೇಲೆ ಇವರು ಸಾಕ್ಷಿ ಸಮೇತ ಬರ್ತಾರೆ. ಈಗ ತಾನೇ ಮಾತಾಡ್ತಾ ಹೇಳಿದೆ, ಇವರಷ್ಟು ಸಾಕ್ಷಿ ಹುಡುಗೋರು ನೋಡೇ ಇಲ್ಲ ನಾನು. ಅದು ಪಾಲಿಟಿಕ್ಸಲ್ಲಾಗಲಿ, ಸಿನಿಮಾದಲ್ಲಾಗಲಿ, ಈಗ ಕೂತಿರೋರಲ್ಲಾಗಲಿ ಎಲ್ಲರೂ ಹಿಂಗೆ ನೋಡ್ಬೇಕಾದ್ರೆ ಸಾಕ್ಷಿ ಹಿಡ್ಬಿಡ್ತಾರೆ. ಅಂದರೆ ಅವರು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ ಬೇಕಾದ ವಸ್ತುನ ಒಟ್ಟು ಮಾಡಿ ಹಿಂಗೆ ಇಡ್ತಾರೆ. ನಾವು ಸುಮ್ಮನೆ ನಂಗೆ ಬೇಜಾರಾಯ್ತು, ಏನು ಮಾಡೋಕ್ಕಾಗುತ್ತೆ, ನಿಂಗೆ ಬೇಜಾರಾಗುತ್ತೆ, ನನಗೆ ಇನ್ಯಾರಿಗೂ ಅಂದ್ರೆ ಬೇಜಾರಾಯ್ತು, ಹಿಂಗೆ ಹೋಗುತ್ತದು. ಇದನ್ನು ಅವ್ರು ಹೇಳ್ತಾರಲ್ಲ, ಹಿಂಗೆ ಇಡ್ತಾರಲ್ಲ, ಅದು ಗ್ರೇಟ್. ಮಾತಾಡೋದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಯಾರ ಮೇಲೆ ಬೇಕಾದ್ರು, ಬಟ್ ಅದಕ್ಕೆ ರುಜುವಾತು ಬೇಕಲ್ಲ, ಅದಕ್ಕೊಂದು ಸಾಕ್ಷ್ಯಾಧಾರ ಬೇಕಲ್ಲ. ಅದನ್ನು ಇವರು ಭಾಳ ಈಗ ಸಣ್ಣದೇ ಸುಮ್ಮನೆ ಹಿಂಗೆ ನೋಡ್ತಿರುವಾಗಲೇ ಅನ್ನಿಸ್ತು, ಎಲ್ಲೆಲ್ಲಿಂದೆಲ್ಲ ಹಿಡಿದಾಕ್ಬಿಟ್ಟಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಅಣ್ಣ ಅವರ ಅಭಿಮಾನಿಗಳಿಗೆ ನೀವು ಇವತ್ತಿನ ದಿವಸ ಅಚ್ಚುಮೆಚ್ಚಿನ ನಾಯಕರಾಗಿದ್ದೀರಿ. ಮಾತಾಡೋದು ನೋಡಿ, ಇವ್ರ ಹೆಸರು ಬಂದ, ಸರ್ ಅವ್ರು ಏನು ಗೊತ್ತಾ ಸರ್ ಹಿಂಗೆ ಬರುತ್ತೆ. ಸೊ ಒಳ್ಳೇದಾಗಲಿ ನಿಮಗೆ, ನಿಮ್ಮ ಕೆಲಸ ಮುಂದುವರಿಲಿ. ಆಮೇಲೆ ಅದನ್ನು ಹೇಳ್ತಾರೆ, ಈಗ ಯಾಕೆ ಬೇಕಿತ್ತಾ ಇದೆಲ್ಲ ಅಂತ. ಯಾವಾಗ ಬೇಕಿತ್ತೋ ಯಾವಾಗ ಬೇಡ ಇತ್ತೋ ಬೇರೆ ವಿಷಯ. ಯಾಕೆ ಒಬ್ಬರು ಓಕೆ, ಇವಾಗ ಇನ್ಯಾರು ಹರ್ಟ್ ಮಾಡೋರು ಒಪ್ಕೋತೀರಾ? ನಿಮ್ಮ ತಾತನ ಯಾರಾದರೂ ಅಂದ್ರೆ ಒಪ್ಕೋತೀರಾ? ಅವ್ರು ಇದಾರೋ ಇಲ್ಲೋ ಅದು ಬೇರೆ ವಿಷಯ. ನಮ್ಮ ತಾತ ಹಂಗಲ್ಲ ಕಡೆ ಇದ್ದಿದ್ದು ಅಂತ ಹೋಗೋಣ ನಾವು, ಅಷ್ಟೇ ವಿಷಯ ಇಲ್ಲಿ. ಸೊ ಈ ಒಂದು ವಿಷಯಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಇದೆಲ್ಲ ಘಟಾನುಘಟಿಗಳೇ ಕೂತಿದ್ದಾರೆ, ಒಬ್ರಿಗಿಂತ ಅವರು ದೊಡ್ಡವರು ಪೂಜೆ ಅಷ್ಟೇ. ಅವರು ಇದೆಲ್ಲ ಏನದು ದಾಖಲೆಗಳೆಲ್ಲ ಎಲ್ಲೇ ಏನೇನು ಸಿಗುತ್ತೋ ಎಲ್ಲ ಬಗೆದ್ಬಿಟ್ಟಿದ್ದಾರೆ. ಎಲ್ಲ ಮೂಲೆಯಲ್ಲಿ ಅವ್ರ ತಾತ ಅವ್ರ ಮುತ್ತಾತ ಎಲ್ಲಿದ್ರು, ಅವರೆಲ್ಲಿದ್ರು, ಅವ್ರದ್ದೇನು ಫೋಟೋ, ಅವ್ರು ಓಡಾಡಿದ್ದು. ಆಮೇಲೆ ಅದಕ್ಕೆ ಕಷ್ಟಪಟ್ಟಿದ್ದು ನೋಡಿದ್ರೆ ಒಬ್ಬ ಮನುಷ್ಯ 2 ವರ್ಷ 3 ವರ್ಷ ಅದ್ರ ಹಿಂದೆ ಬಿದ್ದು ಇಡೀ ಬೆಳಗಾದ್ರೆ ಇದೇ ಕೆಲಸ, ರಾತ್ರಿ ಇದೇ ಕೆಲಸ, ಇದನ್ನು ಮಾಡಿಕೊಂಡು ಅತ್ಯುತ್ತಮವಾದ ಪುಸ್ತಕ ಅಂತಂದು ರಾಜ್ಕುಮಾರ್ ಅವರ ಜೀವನ ಅಂದರೆ ಏನು ಅನ್ನೋದನ್ನು ಅವ್ರದ್ದೇ ರೂಪದಲ್ಲಿ ಬಿಚ್ಚಿಟ್ಟಿದ್ದಾರೆ. ನಾನು ಸ್ವಲ್ಪ ಅವರ ಒಳಗಡೆಯ ವಿಷಯನ, ಅದೇನು ನನ್ನ ಪುಣ್ಯನೋ ಗೊತ್ತಿಲ್ಲ, ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು, ವಿಷಯಗಳು ಹೇಳ್ತಾ ಇದ್ರು. ಏನು ನಿಮ್ಗೆ ಹೇಳೋಣ ಅನಿಸುತ್ತೆ ಪ್ರವೀಣ್ ಅಂತಿದ್ರು. ನನ್ನ ಪುಣ್ಯ ಅದು, ಎಷ್ಟೋ ಜನ ಪುಣ್ಯ, ಅದು ನನಗೆ ಸಿಕ್ಕಿದ ಭಾಗ್ಯ ಸಾಧ್ಯವಾದಷ್ಟು ನಾನು ಹಂಚ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ವಿಶೇಷವಾಗಿ ನಿಮ್ಮ ಪುಸ್ತಕಕ್ಕೆ ಒಳ್ಳೆಯ ಯಶಸ್ಸಿಗಲಿ ಅಂತ ಹೇಳ್ತಾ ನಾನು ಮಾತನಾಡ್ಬೋದು.